ಸರ್ ಮುಂದೆ ಕೂತ್ಕೊಳ್ಳಿ. ಒತ್ತಡದ ಜೀವನದಲ್ಲಿ 20 ಅಂತ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಹಾಸ್ಯ ಕಾರ್ಯಕ್ರಮಗಳು ಇವತ್ತು ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಲಾಸ್ಯನಾಗಿರತಕ್ಕಂಥ ಮತ್ತು ಮಹಾ ಈ ಒಂದು ಯೂಟ್ಯೂಬ್ನ ಕಿಲಾಡಿಗಳ ತಂಡದ ಎಲ್ಲ ಕಲಾವಿದರೆ, ಮಾಧ್ಯಮದ ಸ್ನೇಹಿತರೆ ಮತ್ತು ಶ್ರೀಕಾಂತ್ ಅವರೇ, ನರಸಿಂಹಮೂರ್ತಿರವರೇ ಮತ್ತು ನಮ್ಮ ರಾಘವೇಂದ್ರ ಭಟ್ರವರೇ ಮತ್ತು ಮಿಂಚು ಅವರೇ ಮತ್ತು ದಿಲೀಪ್ ರವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ನನಗೆ ಇವರು ಇನ್ವಿಟೇಷನ್ ಕೊಡ್ಲಿಕ್ಕೆ ಮಿಂಚು ಮತ್ತು ಅವರ ತಂಡದವರು ಬಂದಿದ್ರು. ಇದು ಯಾವ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಕೇಳಿದೆ ನಾನು. ಸರ್, ಇದು ಟಿವಿಯಲ್ಲಿ ಬರೋದಿಲ್ಲ, ಇದು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋ ತರನೇ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ರಿಯಾಲಿಟಿ ಶೋನಾ ಅಂತೇಳಿ ನನಗೆ ಆಶ್ಚರ್ಯನೂ ಆಯಿತು. ಅವರ ಒಂದು ಸಾಹಸ ಏನಿದೆ, ಪ್ರಥಮ ಬಾರಿಗೆ ಯೂಟ್ಯೂಬ್ ಅಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹೌದು, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲವನ್ನ ಕೂಡ ನಾವು ಯುವಕರಲ್ಲಿ ಬಹಳಷ್ಟು ಇವತ್ತು ಬದಲಾವಣೆಯನ್ನ ಕಂಡಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂಗೈಯಲ್ಲಿ ಪ್ರಪಂಚವನ್ನ ನೋಡುವಂತ ಅವಕಾಶಗಳು, ಒಂದು ಮೊಬೈಲ್ ಫೋನಲ್ಲಿ ಎಲ್ಲವನ್ನ ಕೂಡ ನೋಡುವ ಅವಕಾಶಗಳು ನಮಗಿರತಕ್ಕಂಥದ್ದು. ಇಂಥ ಡಿಜಿಟಲ್ ಯುಗದಲ್ಲಿ ಇವತ್ತು ದಿಲೀಪು ಮತ್ತು ಅವರ ತಂಡದವರು ಬಹುಶಃ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಇಂಡಸ್ಟ್ರಿಗೆ ಇದು ಒಂದು ಹೊಸ ಸಾಹಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಹಾಸ್ಯ ಅನ್ನೋದು ಎಲ್ಲರ ಜೀವನಕ್ಕೆ ಒಂದು ಪಾರ್ಟ್ ಆಫ್ ದಿ ಲೈಫ್, ಅದು ಕೂಡ ಒಂದು ಅಂಗ ಜೀವನದಲ್ಲಿ, ಅದು ಖಂಡಿತ ಬೇಕೇ ಬೇಕು. ಅದು ಆ ಹಾಸ್ಯ ಮಾಡುವಂತ ಕಲಾವಿದರು ವಿಶೇಷವಾಗಿ ಅವ್ರಿಗೆ ಭಗವಂತನ ಆಶೀರ್ವಾದ ಖಂಡಿತ ಇದೆ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಎಲ್ರ ಕೈಲಿ ನಗ್ಸಕ್ಕೂ ಆಗಲ್ಲ, ಆ ಹಾಸ್ಯವನ್ನ ಮಾಡ್ಲಿಕ್ಕೂ ಆಗಲ್ಲ, ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ಅಂತದ್ರಲ್ಲಿ ಇವತ್ತು ಬಹಳ ಜನ, ಎಷ್ಟು ಒಂದು 50 ಜನ ಇದ್ದಾರ ಕಲಾವಿದರು, 25 ಜನ ಮಿಂಚು ಅವರು ಮತ್ತೆ ನಮ್ಮ ದಿಲೀಪ್ ಅವರು ಅವರ ನೇತೃತ್ವದಲ್ಲಿ ಒಂದು 25 ಜನ ಕಲಾವಿದರು ಇವತ್ತೆಲ್ಲ ಕೂಡ ಈ ಒಂದು ಕಾಮಿಡಿ ಕಿಲಾಡಿಗಳು, ಮಹಾನ್ ಕಿಲಾಡಿಗಳು ಅಂತ ಒಂದು ಟೈಟಲ್ ಅನ್ನು ಕೊಟ್ಟು ಈ ಒಂದು ಧಾರಾವಾಹಿ ಯೂಟ್ಯೂಬ್ ಅಲ್ಲಿ ಈ ರಿಯಾಲಿಟಿ ಶೋ ಏನು ಪ್ರತಿದಿನ ನೋಡುವಂತ ಒಂದು ಭಾಗ್ಯವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತೇನು ನಮ್ಮ ಕೈಯಲ್ಲಿ ಈ ಒಂದು ಲಾಂಚಿಂಗ್ ಅನ್ನು ಕೂಡ ಮಾಡಿಸಿದ್ದಾರೆ. ಅವರಿಗೆಲ್ಲ ರೀತಿಯಲ್ಲಿ ಆ ಭಗವಂತ ಈ ಟೀಮ್, ಈ ತಂಡದವರಿಗೆ ಯಶಸ್ಸನ್ನ ಕೊಡ್ಲಿ ಅಂತೇಳಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಒಬ್ಬ ಸಿನಿಮಾ ಪ್ರೊಡ್ಯೂಸರು, ಆಕ್ಟರು, ಕಥೆಗಾರ. ಮೊನ್ನೆ ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ದಾರೆ. ನಾನು ಏನೋ ಒಂದು ಸಾಯಿ ಪ್ರಕಾಶ್ ಹಾಕ್ಕೊಂಡು ನಿರ್ದೇಶನದಲ್ಲಿ ಒಂದು ಕಾಮನ್ ಮ್ಯಾನ್ ಅನ್ನೋದು
ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ಇವತ್ತು ಈ ವೇದಿಕೆಯಲ್ಲಿರುತ್ತ ಗಣ್ಯರಿಗೆ ನನ್ನ ನಮಸ್ಕಾರನ ಹೇಳ್ತಾ, ನನಗೆ ಇವರು ಮಿಂಚುವರು ಮತ್ತು ನಮ್ಮ ಗೌರಿಯವರು ನಮ್ಮ ಆಫೀಸಿಗೆ ಬಂದರು. ಅವ್ರನ್ನ ಕರ್ಕೊಂಡು, ಸರ್ ಈ ಥರ ಏನೋ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ, ನೀವು ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತೀರಾ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಸರಿ ಏನೋ ಎಲ್ರೂ ಬೆಳೀತಾ ಇದ್ದಾರೆ, ಆನೆ ಬಲ ಸಿಕ್ಕಂಗೆ. ಅಂಡ್ ನಮ್ಮ ಎಡಿಟರ್ಸ್ ನಮ್ಮ ಸುರೇಶ್ ಸರ್ ಅಂಡ್ ನಮ್ಮ ಸುನಿಲ್ ಇಲ್ಲೇ ಇದ್ದಾರೆ. ಸೊ ಹಾಯ್. ಸೊ ಅವರು ನಮ್ಮ ಎಪಿಸೋಡ್ ಎಡಿಟ್ ಮಾಡ್ತಾರೆ. ಸೊ ಅವರು ಕೂಡ ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಲ್ಲವಿ ಅಂತ ನಮ್ಮ ರೈಟರು ನಮ್ಮ ಟೀಮ್ಗೆ. ಸೊ ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ಗಳನ್ನ ಬರೀತಾರೆ. ಸೊ ಅವರು ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಅದೊಂದು ಹಿಂಗೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗಿ ಇದೊಂದು ಸ್ಟ್ರಾಂಗ್ ಟೀಮ್ ಅಂತ ಆಯ್ತು. ಅಂಡ್ ಅದಾದ ನಂತರ ನಾವು ದಿಲೀಪ್ ಸರ್ ಮುಖಾಂತರ ನಾವು ಶರವಣ ಸರ್ ಹತ್ರ ಹೋದ್ವಿ ತಂಡ. ಸೊ ಅವರು ಒಂದ್ಸಲಿ ಫೋನ್ ಮಾಡಿ ಮಹೇಶ್ ಸರ್ ಒಂದ್ಸಲಿ ಏನೋ ಮಾತಾಡಬೇಕು ಸಿನಿಮಾ ಒಂದು ಪ್ರಾಜೆಕ್ಟ್ ಬಗ್ಗೆ ಅಂದಾಗ, ಮಿಂಚು ಅವರು ಸರ್ ಈ ಥರ ನಾವು ಮಹಾನ್ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂದರು. ಮಿಂಚು ಅವರು ಓಕೆ ಕ್ಯಾರಿಯನ್ ಅದು ಒಂದು 2 ಎಪಿಸೋಡು ಶೂಟ್ ಆಗಿದೆ, ಆ ಸಾಂಗ್ ಶೂಟ್ ಮಾಡೋದು. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ತಂಡದ ಮೇಲೆ. 22 ಕಂಟೆಸ್ಟೆಂಟು ಚೆನ್ನಾಗಿ ಮಾಡ್ತಾರೆ, ಒಬ್ರಿಗಿನ ಒಬ್ಬರು ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲಿ ನಮ್ಮಲ್ಲಿ ಮಧು ಅಂತ ಒಬ್ಬ ಇದ್ದಾನೆ, ಅವನು ಅದ್ಭುತವಾಗಿ ಮಾಡ್ತಾನೆ, ಜಾಸ್ತಿ ರಸಿಕತೆ ಜಾಸ್ತಿ ಅವನಿಗೆ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು. ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ಸೊ ಹಂಗಾಗಿ ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ 22 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ನುರಿತ ಕಲಾವಿದರಲ್ಲ, ಹೊಸದಾಗಿ ಈಗ ತಾನೇ ಬಂದಿದ್ದಾರೆ. ಸೊ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಡೈಲಾಗ್ ಹೇಳೋದಾಗಿರ್ಬೋದು, ಪ್ರತಿಯೊಂದನ್ನು ಈ ಒಂದು 2-3 ತಿಂಗಳಲ್ಲಿ ಅವರಿಗೆ ಶನಿವಾರ ಭಾನುವಾರ 2 ದಿನ, ಯಾಕಂದ್ರೆ ಅವರು ಸ್ಕೂಲು ಕಾಲೇಜ್ಗೆ ಹೋಗ್ತಿರ್ತಾರೆ, ಸ್ಕೂಲ್ ಇಲ್ಲ ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಸಿಗೋದು ವಾರದಲ್ಲಿ 2 ದಿನ. ಸೊ ಆ 2 ದಿನದಲ್ಲಿ ನಾವು ನಮಗೆ ಎಷ್ಟು ಗೊತ್ತೋ, ನಾನು ಎಷ್ಟು ಕಲ್ತಿದ್ದೀನೋ ಅದೆಲ್ಲದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಮುಂದೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ನಮ್ಮ ಒಂದು ಈ ಕಂಟೆಸ್ಟೆಂಟ್ಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಅವರು ಮಿಂಚಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಸರ್, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನೀವು ನಮ್ಮನ್ನ ಎಷ್ಟು ನೀವು ತೋರಿಸ್ತೀರೋ, ಎಷ್ಟು ನಮಗೆ ಸಪೋರ್ಟ್ ಮಾಡಿ